ಅರಸಿನಕೆರೆ ಒಂದು ಕಾಲದಲ್ಲಿ ಮೈಸೂರಿನ ಸುತ್ತಮುತ್ತಲಿನ ಹಸಿರು ನೆಲದ ನಡುವೆ ಒಂದು ಪುಟ್ಟ ಊರು ಇತ್ತು. ಆ ಊರಿನ ಹೆಸರು ಅರಸಿನಕೆರೆ. ಬೆಳಗಾಗುತ್ತಿದ್ದಂತೆ ಕೋಳಿಯ ಕೂಗು ಕೇಳುತ್ತಿತ್ತು. ಮನೆಯ ಅಂಗಳದಲ್ಲಿ ರಂಗೋಲಿಗಳು ಮೂಡುತ್ತಿತ್ತು. ಹೊಲದ ಕಡೆ ರೈತರ ಹೆಜ್ಜೆಗಳು ಸಾಗುತ್ತಿದ್ದವು. ಸೂರ್ಯ ಇನ್ನೂ ಸಂಪೂರ್ಣವಾಗಿ ಮೇಲೆ ಬಂದಿರಲಿಲ್ಲ. ಆದರೆ ಊರಿನ ಬದುಕು ಆಗಲೇ ಎಚ್ಚರಗೊಂಡಿರುತ್ತಿತ್ತು. ಈ ಗ್ರಾಮವು ವಿಶೇಷ ಸಂಪ್ರದಾಯಗಳಿಂದ ಕೂಡಿದ ಸಮೃದ್ಧ ನಾಡಿನ ಒಂದು ಕಿರೀಟದಂತೆ ಕಾಣಿಸುತ್ತಿತ್ತು. ಎತ್ತ ನೋಡಿದರೂ ಕಲೆಗಳ ಬೀಡಿನ ರೀತಿ ಕಲಾವಿದರು ಗ್ರಾಮದ ತುಂಬೆಲ್ಲ ಹರಡಿಕೊಂಡಿದ್ದರು. ಇದು ಕೇವಲ ಒಂದು ಗ್ರಾಮವಾಗಿರಲಿಲ್ಲ, ಮೈಸೂರು ಸೀಮೆಯ ವಿಶೇಷ ಪಟ್ಟಣದಂತೆ ಕಾಣಿಸುತ್ತಿತ್ತು. ಈ ಗ್ರಾಮದಲ್ಲಿ ಕಲಾವಿದರಿಗೆ ಯಾವುದೇ ರೀತಿಯ ಕೊರತೆ ಇರಲಿಲ್ಲ. ಪ್ರತಿ ಬೀದಿಯಲ್ಲಿ ವಿಶೇಷವಾದ ಕಲಾವಿದರನ್ನು ಕಾಣಿಸುವ ಈ ಒಂದು ಗ್ರಾಮದಲ್ಲಿ ಶಿಲ್ಪಿಗಳು ತಮ್ಮ ಪೂರ್ವಜರು ಕೊಟ್ಟಂತಹ ಕಲೆಗಳನ್ನು ಇಂದಿಗೂ ವಿಶೇಷವಾಗಿ ನಡೆಸಿಕೊಂಡು ಬರುತ್ತಿರುವುದು ಈ ಒಂದು ಗ್ರಾಮದ ವಿಶೇಷತೆಯಾಗಿದೆ. ದೇವರ ಮೂರ್ತಿಗಳು ಹಾಗೂ ಗ್ರಾಮದ ಪರಂಪರೆ ಹೇಳುವ ಕಥೆಗಳಂತಹ ವಿಶೇಷ ಕಲೆಗಳನ್ನು ಇಂದಿಗೂ ಇಲ್ಲಿನ ಗ್ರಾಮಸ್ಥರು ಜೀವಂತವಾಗಿ ಉಳಿಸಿಕೊಂಡಿರುವುದು ಈ ಗ್ರಾಮದ ಒಂದು ವಿಶೇಷತೆ ಎಂದು ಹೇಳಬಹುದಾಗಿದೆ. ವಿಶೇಷವಾಗಿ ಮರದ ಶಿಲ್ಪಿಗಳು ಹಾಗೂ ಕಲ್ಲಿನ ಶಿಲ್ಪಿಗಳು ಹಾಗೂ ಚಿತ್ರಕಲೆಗಾರರು ಈ ಗ್ರಾಮದಲ್ಲಿ ವಿಶೇಷವಾಗಿ ಕಾಣಿಸಿಕೊಳ್ಳುತ್ತಾರೆ. ಅಂತಹ ಕಲಾವಿದರ ಪೈಕಿ ಈ ದಿನ ಒಂದು ಮರಗೆಲಸದ ಶಿಲ್ಪಿಯನ್ನು ಆ ಒಂದು ಕೆಲಸದ ಬಗ್ಗೆ ಹಾಗೂ ಅವರ ಒಂದು ಜೀವನದ ಬಗ್ಗೆಯೂ ಕೂಡ ಸಂದರ್ಶನ ಮಾಡುವ ಮುಖಾಂತರ ಈ ಒಂದು ಕಲೆಯ ಹಿಂದಿರುವ ಪರಂಪರೆಯನ್ನು ಅವರಿಂದಲೇ ತಿಳಿದುಕೊಳ್ಳೋಣ ಬನ್ನಿ. ವಿಶೇಷವಾಗಿ ಈ ಒಂದು ಕಲಾವಿದರು ಮೊದಲಿಗೆ ನಾಟಕವನ್ನು ಮಾಡುತ್ತಿದ್ದು ನಾಟಕದ ಕಲಾವಿದರೆಂದೇ ಹೆಸರುವಾಸಿಯಾಗಿದ್ದರು. ಬಳಿಕ ಈ ಒಂದು ಮರಕೆತ್ತನೆಯ ಶಿಲ್ಪಿಗಳಾಗಿ ಬದಲಾಗಿ ಈ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಜನರಿಗೂ ವಿಶೇಷ ಪರಿಚಯವಾಗಿದ್ದಾರೆ. ಕಾರಣ ಸುತ್ತಮುತ್ತಲಿನ ಪ್ರದೇಶದ ದೇವಾಲಯಗಳಲ್ಲಿ ಉತ್ಸವವನ್ನು ಮಾಡುವಂತಹ ಮರದ ಗೊಂಬೆಗಳನ್ನು ಹಾಗೂ ಅರಿಗೆ ಮಾಡುವುದರಲ್ಲೂ ಕೂಡ ವಿಶೇಷರಾಗಿದ್ದಾರೆ. ಹಾಗಾಗಿ ಈ ಒಂದು ಕಲೆಯ ಬಗ್ಗೆ ಮತ್ತು ಈ ಕಲೆಯ ಕಲಾವಿದರ ಬಗ್ಗೆಯೂ ಕೂಡ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ತಂದಿರೋ ಮಾಸ್ಟ್ರೆ ಆದವರು ಪಾಠ ಆಗಿರಲಿಲ್ಲ, ಅವರು ಆಗ ಹೊಸ್ತಾದ್ರು ಅಂತಿರು. ಈಗ ಆದ್ರಿಂದ ನನ್ನ ಮ್ಯಾರೇಜೇ ಆಗಿರಲಿಲ್ಲ, ಇನ್ನು ನಾನು ಡ್ರಾಮಾ ಕೇಳಿದೆ. ಅಷ್ಟು ಚಿಕ್ಕ ವಯಸ್ಸಿಗೆ ಸೈಡ್ ಬಾಗಿಲು ಕೊಂಡು ಸುಮ್ಮನೆ ಹೋಗ್ತಿದ್ದೆ. ಸುಮ್ಮನೆ ಇವನು ಕಾಲೇಜಿಗೆ ಹೋಗ್ತಿದ್ದೆ, ನಾನು ಈ ಕಡೆ ಹೋಗ್ತಿದ್ದೆ. ಇಷ್ಟೆಲ್ಲ ಮಾಡ್ಕೊಂಡು ಸಂಸಾರ ಎಲ್ಲ ಸಾಕೊಂಡು ಅಣ್ಣ ತಂದಿರು ಸಾಕೊಂಡು ಅವ್ರಿಗೆಲ್ಲ ಮದುವೆ ಮಾಡಿ ಇವೆಲ್ಲ ಕಲೆಯೆಲ್ಲ ನಾವು ಒಂದು ಅನುವತ್ತ ಇಟ್ಕೊಂಡು ರೆಡಿ ಮಾಡ್ಕೊಂಡು ಬಂದೆ ನೋಡಿ. ಫಸ್ಟ್ ನಿಮ್ಮ ಕಲೆಗಳೇ ಇವತ್ತು ನಿಮಗೆ ಇವತ್ತು ನನ್ನ ಕಲೆ ಮಾಡಿದೆ. ಇವತ್ತು ಮಕ್ಕಳಿಗೆ ಜೀವನ ಮಾಡೋಕ್ಕೆ ಒಂದು ವೃತ್ತಿ ಆಯಿತು. ನಾನು ತೋರ್ಸ್ಕೊಳಕ್ಕೆ ಮಾಡಲಿಲ್ಲ, ಏನೋ ಒಂದು ಮನಸ್ಸು ಮತ್ತು ಭಗವಂತ ಕೊಟ್ಟ ಅದು ಮಾಡ್ಕೊಂಡು ಬಂದಿದ್ದೀನಿ. ಅದನ್ನ ನಮ್ಮ ತಂದೆ ಮಾಡ್ತಾರೆ, ನಾನೇ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಇದಕ್ಕೆ ಗುರುಗಳು ಯಾರೂ ಇಲ್ಲ ನನಗೆ, ನಾನೇ ಗುರುಗಳು. ಅವ್ರಿಗೆ ಮಾಡೋ ಕಲೆ ಮಾಡಪ್ಪ ಮಾಡ್ತಾ 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 ಶುರು ಹಚ್ಕೊಂಡ ಅವನೇ ಶುರು ಮಾಡಿದ್ವಿ. ಈಗ ಅವೆಲ್ಲ ಅವನೇ ಡ್ರಾಯಿಂಗ್ ಬರೀಸ್ಕೊತಾನೆ, ಸ್ಕೆಚ್ ಹಾಕತಾನೆ, ಟೆಂಪ್ಲೇಟ್ ಮಾಡ್ಕೊತಾನೆ, ಕಟಿಂಗ್ ಮಾಡ್ತಾನೆ, ಕಸ್ಟಮರ್ ತಗೊಬರ್ತಾನೆ. ಎಲ್ಲಿದ್ರು ಸೋಮಶೇಖರ್ ಅಂತ ಹೊರಗಡೆಯಿಂದಲೇ ಬರ್ತಾನೆ. ನಾನು ಹೊರಗಡೆ ಹೋಗೋಕೆ ಜಾಸ್ತಿ ಕಳ್ಸೋದು ಅವನೇ, ನೀವು ಹೋಗ್ಬೇಡಿ ಸ್ಟಾಪ್ ಮಾಡ್ಬಿಡಿ ಅಂದ್ಬಿಟ್ಟು. ಆ ಜಾಸ್ತಿ ವಿಶೇಷವಾದ ಒಂದು ದೊಡ್ಡದು ಕೆಲಸ ಇದ್ದರೆ ನಾನು ಕರ್ಕೊಯ್ತೀನಿ. ಈ ತೇರುಗಳು ಮಾಡ್ತಾನೆ. ಹಾಸ್ಟೆಲ್ ಅವರು ಸ್ಟಾಂಪ್ ಪೇಂಟ್ರು, ಪತ್ರ ಬರಹಗಾರರು. ನಮ್ಮ ತಂದೆಯವ್ರ ತಂದೆ. ನಿಮ್ಮ ತಂದೆ ಏನು ಮಾಡ್ತಿದ್ರು? ನಮ್ಮ ತಂದೆ ಅವರು ಡ್ರಾಮಾನೇ, ನಾನು ಹೇಳಿದೆ ನಿಮಗೆ ಡ್ರಾಮಾ. ಅವ್ರ ಡ್ರಾಮಾಯಿಂದ ನಿಮಗೆ ಬಂದು ಡ್ರಾಮಾ ಒಂದು ಈ ಮೊದಲೆಲ್ಲ ಈ ನೀರು ತುಂಬ ಪಿಪಾಯಿಗಳಿರಲಿಲ್ಲ, ಆ ಪಿಪಾಯಿಗಳು ಮಾಡ್ತಾ ಇದ್ರು ರೈತರಿಗೆ. ಪಿಪಾಯಿ ಅಂದ್ರೆ ಪಿಪಾಯಿ ನೀರು ತುಂಬೋದು, ತೊಟ್ಟಿಗಳು, ಪಿಪಾಯಿಗಳು ಮಾಡ್ತಾ ಇದ್ರು ಸಾಮಾನ್ಯ ಮಧ್ಯದಲ್ಲಿ. ನಾನು ಮಾಡ್ತೇನೆ, ಅದು ಮಾಡ್ತೇನೆ. ನಮ್ಮೂರು ಈಗಿದ್ದೆ ಅದು ಮಾಡ್ತೇನೆ. ಆಮೇಲೆ ತೊಟ್ಟಿ ಮನೆಗಳು ಕಂಬಗಳಿರ್ತಾವಲ್ಲ, ಕೆಳಗಡೆ ಕಂಬಗಳು, ಕೆಳಗಡೆ ಕಲ್ಲು ಕೊಟ್ಟಿರ್ತಾರೆ ನೋಡಿ, ಅವೆಲ್ಲ ಮಾಡಿದ್ದೀನಿ. ಇಡೀ ಊರು ಸರೌಂಡ್ ಎಲ್ಲ ನಾನೇ ಮಾಡೋದು. ಇಲ್ಲಿ ಕಂಬದ ಕಲ್ಗಳನ್ನ ಒಂದು ಕೆಲಸ ಒಂದು ಭತ್ತ ಎಲ್ಲ ಮುಗಿದೋಗಿದೆ. ಚೆನ್ನಿ ಕೆಲಸ, ಕಬ್ಬಡಿ ಕೆಲಸ ಹೇಳ್ಬಿಟ್ಟು ಮಿಕ್ಕಿದ ಕೆಲಸ ಮಾಡಿದೆ. ಟೈರ್ ಗಾಡಿ ಮಾಡಿದ್ದೀನಿ, ಎತ್ತಿನ ಗಾಡಿ ಮಾಡಿದ್ದೀನಿ. ಇವಾಗೆಲ್ಲ ಕಡಿಮೆ ಇಲ್ಲೋ ಗಾಡಿಗಳವ್ರು ಯಾರು ಬರೋಲ್ಲ. ಯಾವ ಇಲ್ಲಿ ಕೇಳೋರೇ ಇಲ್ವಲ್ಲ. ಕೆಲವರು ಆಸೆ ಇರೋರು ನಾನು ಡ್ರಾಮಾ ಮುಗಿಸ್ಕೊಂಡು ಬರೋರು ಪೀಪೆಗಳು ಎಲ್ಲ ಲಾಡ್ ಬಿದ್ದೋಗ ಬಂದಿಲ್ಲಿ.
ಅವ್ರು ರಿಪೇರಿ ಮಾಡೋ ಹೊಸ ಪೀಪೈಗಳು ಎಲ್ಲ ಮಾಡಿದ್ವಿ. ನನ್ನ ಮಗ ಪೀಪೈ ಮಾಡಲ್ಲ, ನನ್ನ ಪೀರಿಯಡ್ ಮಾಡೋದಲ್ಲ. ಈಗ ಯಾವಾಗ ನಜೀರ್ ಅಬ್ದುಲ್ ನಜೀರ್ ನಾನು ಸಚಿವರಾದ್ರಲ್ಲ, ಆಗ ನೀರ್ದು ನಿಂತೋಯ್ತು. ಈ ಪೀಪೈಗಳ ಮಾಡಿಸ್ಬಿಟ್ಬಿಟ್ರೆ ಎಲ್ಲ ಡಿಮ್ಯಾಂಡ್ ಆಗೋದಿಲ್ಲ. ಮರ ಎಲ್ಲ ಟೀಕ್ ಮರದ ಮಾಡ್ತಿದ್ದು ಎಲ್ಲ ಡಿಮ್ಯಾಂಡ್ ಆಗುತ್ತೆ. ಈಗ ಹೆಂಗೆ ಕಾಲ ಹೆಂಗೆ ಹೆಜ್ಜೆ ಇರ್ತದೆ ಹಂಗೆ ನಾನು ಇಟ್ಕೊಂಡ್ಬಂದ್ಬಿಟ್ಟೆ. ಕಂಬದ ಕಲ್ಲು ಮಾಡ್ತಿದ್ವಿ, ಸಂಜೆವರೆಗೆ 24 ಗಂಟೆ ಟೈಮು ಟರ್ನಿಂಗ್ ಮಾಡ್ತಿದ್ದೆ. ನಮ್ಮಣ್ಣೆ ರಾಟ ಚಕ್ರ ಅಂತ ಬರ್ತದೆ, ನಮ್ಮಣ್ಣೆ ಸುತ್ತವರು ಅವ್ರು ತಬಲಾ ಮಾಡ್ರು, ಅವ್ರು ತಬಲಾ ಕಲಿಸಿದೆ ಅವ್ರಿಗೆ, ನಾನು ಡ್ರಾಮಾ ಮಾಡ್ರು. ನಿಮ್ಮ ಕುಟುಂಬದವ್ರಿಗೆಲ್ಲ ಒಂದೊಂದು ಕಲಿಸಿದಿರಿ. ಈಗ ಇಷ್ಟೆಲ್ಲ ಮಾಡಿ ಈ ಮಟ್ಟಕ್ಕೆ ಬಂದು ಕೂತಿದ್ದೀನಿ ನೋಡಿ ಬೈ. ಕೊನೆಗೆ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಮತ್ತೆ ಅಂದ್ರೆ ಈಗ ಅಂದ್ರೆ ಎಲ್ಲಾ ಜವಾಬ್ದಾರಿಗಳೆಲ್ಲ ಕೊಟ್ಬಿಟ್ಟು ಮಗನಿಗೆ ಈ ಭಗವಂತ ಸೇವೆ ಮಾಡ್ಕೊಂಡು ಕೂತಿದ್ದೀನಿ. ನೋಡಿದಿರಲ್ಲ ವೀಕ್ಷಕರೇ, ಈ ಗ್ರಾಮದಲ್ಲಿ ಜನಿಸಿರುವ ಪ್ರತಿಯೊಬ್ಬ ನಾಗರಿಕನು ಕಲಾವಿದನಾಗಿದ್ದಾನೆ. ಇದು ಈ ಗ್ರಾಮದ ಮಣ್ಣಿನಿಂದಲೇ ಬಂದ ಗುಣವಾಗಿದೆ. ಇದಕ್ಕೆ ಉದಾಹರಣೆಯ ರೀತಿ ಈ ಗ್ರಾಮದಲ್ಲಿ ಕಾಣಸಿಗುವಂತಹ ವಿಶೇಷ ವಿಗ್ರಹಗಳು ಹಾಗೂ ಜೋಡಿ ಬಸವ ಇವುಗಳಿಗೆ ಸಾಕ್ಷಿಯಾಗಿದೆ. ಮುಖ್ಯವಾಗಿ ವೀಕ್ಷಕರೇ, ಈ ಗ್ರಾಮದಲ್ಲಿ ವಿಶೇಷವಾಗಿ ಕೆರೆಯೊಂದರಲ್ಲಿ ಜೋಡಿ ನಂದಿಗಳ ಪತ್ತೆಯಾಗಿರುವುದು ಈ ಗ್ರಾಮದ ಹಿರಿಮೆ ಎಂದೇ ಕೂಡ ಹೇಳಬಹುದಾಗಿದೆ. ಹಿಂದೆ ಬೃಹದಾಕಾರದ ವಿಗ್ರಹಗಳು, ನಂದಿಯ ವಿಗ್ರಹಗಳು ಮತ್ತು ಇನ್ನಿತರ ದೇವರ ವಿಗ್ರಹಗಳು ಈ ಗ್ರಾಮದಲ್ಲಿ ಇಂದಿಗೂ ವಿಶೇಷವಾಗಿ ಕಾಣಿಸಿಕೊಳ್ಳುತ್ತಿವೆ. ಹಿಂದೆ ಶಿಲ್ಪಿಗಳು ಈ ಒಂದು ಜಾಗವನ್ನು ತಮ್ಮ ತವರಾಗಿಸಿಕೊಂಡಿದ್ದಾರೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ಈ ಗ್ರಾಮದಲ್ಲಿ ಇಂದಿಗೂ ಈ ಕಲಾವಿದರು ತಮ್ಮ ವೃತ್ತಿಯನ್ನು ಮುಂದುವರಿಸಿಕೊಂಡು ಬರುತ್ತಿರುವುದು ಬಹಳ ವಿಶೇಷವಾಗಿದೆ. ಗ್ರಾಮದ ಶುರುವಿನಲ್ಲಿ ಕಲ್ಲಿನ ಶಿಲ್ಪಿಗಳನ್ನು ಕಾಣಬಹುದು. ಗ್ರಾಮದ ತುಂಬೆಲ್ಲ ಕಲಾವಿದರನ್ನು ಕಾಣಬಹುದು. ಹಾಗಾಗಿ ಈ ಒಂದು ಅರಸಿನಕೆರೆ ಒಂದು ಹಳ್ಳಿಯಾಗಿರಲಿಲ್ಲ, ಎಷ್ಟೋ ವಿಶೇಷ ಸಂಪ್ರದಾಯ ಮತ್ತು ಸಂಸ್ಕೃತಿಗೆ ಸಾಕ್ಷಿಯಾಗುವಂತಹ ವಿಶೇಷ ಕಲೆಗಳಿಗೆ ಕಾರಣವಾಗಿ ಆ ಕಲೆಗಳನ್ನು ಪೋಷಿಸುತ್ತಾ ಬಂದಿರುವ ಒಂದು ಸುಂದರ ಹಳ್ಳಿಯಾಗಿದೆ. ಎಲ್ಲೆಲ್ಲೂ ದೈವಿಕ ಶಕ್ತಿ ಹೊಂದಿರುವ ದೇವರ ವಿಗ್ರಹಗಳಿರುವ ಈ ಜಾಗ ದೇವರುಗಳ ತವರೂರು ಎಂದು ಕೂಡ ಕರೆಸಿಕೊಳ್ಳುತ್ತದೆ. ದಾರಿಯ ತುಂಬೆಲ್ಲ ದೇವರ ವಿಗ್ರಹಗಳು, ನಂದಿಯ ವಿಗ್ರಹಗಳು ವಿಶೇಷವಾಗಿ ಕಾಣಿಸಿಕೊಳ್ಳುವ ಕಾರಣ ಈ ಒಂದು ಸೀಮೆಯನ್ನು ದೇವರ ನಾಡಿನ ಸೀಮೆ ಎಂದು ಕೂಡ ಕರೆಯಲಾಗುತ್ತದೆ. ಮೈಸೂರು ಸಂಸ್ಥಾನದ ವಿಶೇಷಗಳಲ್ಲಿ ಈ ಗ್ರಾಮವು ಕೂಡ ಬಹಳ ಅದ್ವಿತೀಯವಾಗಿ ಕಾಣಿಸಿಕೊಳ್ಳುತ್ತದೆ. ಸುತ್ತಮುತ್ತಲಿನ ಎಲ್ಲ ದೇಗುಲಗಳಲ್ಲೂ ಈ ಗ್ರಾಮದ ಕಲಾವಿದರ ಕೈಚಳಕವನ್ನು ನೋಡಬಹುದು. ಮುಂದಿನ ವಿಡಿಯೋನಲ್ಲಿ ಈ ಗ್ರಾಮದ ಇನ್ನಷ್ಟು ವಿಶೇಷತೆಗಳ ಜೊತೆಗೆ